ಇಂತಹ ಗೌರವ ಇರುವಂತಹ ಇಲಾಖೆಯಲ್ಲಿ ಈ ತರ ಕಪ್ಪು ಚುಕ್ಕಿ ಇರುವಂತಹ ವ್ಯಕ್ತಿಗಳು ಏಕಾಏಕಿ ನಮ್ಮ ದೌರ್ಜನ್ಯ ಸಿಗಿರೋದು ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮತ್ತು ಏನ್ ಪೊಲೀಸ್ ಇಲಾಖೆ ಇವತ್ತು ಜನಸ್ನೇಹಿ ಅಂತ ಬೋರ್ಡ್ ಹಾಕೊಂಡಿದ್ರಿ, ಆ ಬೋರ್ಡ್ ತೆಗೆದ್ಬಿಡಿ ದಯವಿಟ್ಟು. ಆ ಬೋರ್ಡ್ ತೆಗೆದ್ಬಿಟ್ರೆ ನಾವು ಕೇಳಲ್ಲ ನಾವು ಯಾರನ್ನೂ. ಆ ಬೋರ್ಡ್ ಹಾಕಿರೋ ಸತ್ಯ ಆದ್ರೆ ಇವತ್ತೇನು ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಅನ್ಯಾಯ ಆಗಿದೆ, ಆ ಅನ್ಯಾಯಕ್ಕೆ ನ್ಯಾಯ ಪಡಿಸ್ಕೊಡ್ಬೇಕು ಅಂತ ನಾವು ಇವತ್ತು ಎಲ್ಲ ಮಂಡ್ಯ ಜಿಲ್ಲೆಯ ಎಲ್ಲ ಹಿಂದೂ ಗೋರಕ್ಷಕರು ಇವತ್ತು ಬಂದು ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಇವತ್ತು ನಾವು ಹಿಂದೂ ಜಾಗರಣ ವೇದಿಕೆ ವತಿಯಿಂದ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಇದ್ರ ಉದ್ದೇಶ ಏನಪ್ಪಾ ಅಂದ್ರೆ, ಇದೇ ಯುಗಾದಿ ಹಬ್ಬ, ಹಿಂದೂಗಳಿಗೆ ಹೊಸ ವರ್ಷ ಯುಗಾದಿ ಹಬ್ಬ. ಆ ಯುಗಾದಿ ಹಬ್ಬದ ಮಾನೆಗೆ ಶ್ರೀರಂಗ ಪಕ್ಷದ ಪಕ್ಕದಲ್ಲಿರುವಂತ ಗ್ರಾಮಸ್ಥರ ಮಾಹಿತಿ ಮೇರೆಗೆ ಒಂದು ಗೋರಕ್ಷಣೆ ಆಗುತ್ತೆ ಪೊಲೀಸ್ ಇಲಾಖೆ ಮಾರ್ಗದರ್ಶನದಲ್ಲಿ. ಈಗೇನ್ ಗೋಕಳ್ಳರು ಇರ್ತಾರೆ, ಆ ಒಂದು ಗಾಡಿಗೆ ಯಾವುದೇ ರೀತಿಯ ದಾಖಲಾತಿಗಳೇ ಇರುವುದಿಲ್ಲ. ಇನ್ನೊಂದು ಗಾಡಿಗೆ ದಾಖಲಾತಿ ಇರ್ತದೆ, ಅದೆಲ್ಲ ಪೊಲೀಸ್ ಇಲಾಖೆ ತನಿಖೆ ಮಾಡ್ತಿರ್ತದೆ. ಸೈನ್ ಮಾಡ್ಬಿಟ್ಟು ಈಚೆ ಬಂದಂತ ನಮ್ಮ ಕಾರ್ಯಕರ್ತರಿಗೆ ಈ ಗೋ ಕಳ್ಳರ ಪರವಾಗಿ ಒಂದು 10 ರಿಂದ 15 ಜನ ಬಂದು ಸ್ಟೇಷನ್ ಮುಂಭಾಗ ಜಗಳ ಮಾಡ್ತಾರೆ. ಆಗ ತಕ್ಷಣ ನಮ್ಮ ಕಾರ್ಯಕರ್ತರು ಹೋಗಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಜಾನುಬಾಯಿ ಅಂತ ಟೌನ್ ಇನ್ಸ್ಪೆಕ್ಟರ್ ಗಮನಕ್ಕೆ ತಂದಾಗ ಅವ್ರು ಬಂದು ಅವ್ರಿಗೆ ಬೈತಾರೆ, ಬೆಳಿಗ್ಗೆ ಹಿಂಗೆಲ್ಲರೋದು ಈಗೆಲ್ಲ ಸುಳ್ಳು ಹೇಳ್ಬೇಡಿ, ನಡೀರಿ ಈಚೆಗೆ ಅಂತ. ಅದಾದ್ಮೇಲೆ ನಮ್ಮ ಕಾರ್ಯಕರ್ತರು ಈಚೆ ಬರ್ತಾರೆ. ಈಚೆ ಬಂದ ಸಮಯದಲ್ಲಿ ಇನ್ನೊಂದು 10-20 ಜನ ಎಲ್ಲ ಸೇರಿ ಒಂದು 30 ಜನ ಗುಂಪು ಕಟ್ಕೊಂಡು ನಮ್ಮ ಕಾರ್ಯಕರ್ತರ ಮೇಲೆ ಆರೋಪ ಮಾಡ್ಕೊಂಡು ದೌರ್ಜನ್ಯ ಮಾಡಕ್ಕೆ ಪ್ರಯತ್ನ ಪಡ್ತೀವಿ. ಅಷ್ಟರಲ್ಲಿ ನಮ್ಗೆ ಅಲ್ಲೇ ಸ್ಥಳೀಯರು ಫೋನ್ ಮಾಡ್ತಾರೆ, ಹಿಂಗೆ ನಿಮ್ ಕಾರ್ಯಕರ್ತರ ಮೇಲೆ ಜಗಳ ಮಾಡ್ತಾರೆ ಬನ್ನಿ ಅಂತ. ನಾವು ಬಂದು ಸ್ಥಳದಿಂದ ಇಳಿದು ಅವ್ರಿಗೆ ಬೈದ ತಕ್ಷಣ ಎಲ್ಲ ಅತ್ತ ಚಿಲೋಪಲಿ ಆಗ್ಬಿಡ್ತಾರೆ. ನಾವು ಸ್ಟೇಷನ್ ಅಲ್ಲಿ ಕಾಲು ಮಡಗಿರಿಕ್ಕಿಲ್ಲ, ರೋಡಲ್ಲಿ ಜಗಳ ಆಗೋದು ವಿಚಾರ. ಇದನ್ನೆಲ್ಲ ಕೂಡ ಈಗೇನ್ ನಮ್ಮ ಮೇಲೆ ದೌರ್ಜನ್ಯ ಸಿಗದಂತ KRS ಸಬ್ ಇನ್ಸ್ಪೆಕ್ಟರ್ ರಮೇಶ್ ಕರ್ಕಟ್ಟಿ ಅವ್ರು ಎಲ್ಲರೂ ಕೂಡ ನೋಡ್ತಾ ಇರ್ತಾರೆ, ಎಲ್ಲಾ ನಿದರ್ಶನ ನೋಡ್ತಾ ಇರ್ತಾರೆ. ಆದ್ರೂ ಕೂಡ ಅವ್ರು ಯಾವ್ದೇ ರೀತಿಯಾದ ಒಂದು ಜಗಳ ಬಿಡಿಸೋದಾಗ್ಲಿ, ಅವ್ರು ಬೈತಾ ಇದ್ದಾರೆ, ಯಾಕೆ ಬೈತಾ ಇದೀವಿ ಅಂತ ಕೇಳೋದಿಲ್ಲ. ನಾವ್ ಯಾವಾಗ ಬಂದು ಬೈತೀವಿ ಅವಾಗ ನಮ್ಮ ಮೇಲೆ ದೌರ್ಜನ್ಯ ಎಸೆಕ್ ಶುರು ಮಾಡ್ತಾರೆ. ಅದು ಏಕವಚನದಲ್ಲಿ ದೌರ್ಜನ್ಯ ಎಸೆಕ್ ಶುರು ಮಾಡ್ತಾರೆ. ಆ ಸಮಯದಲ್ಲಿ ಶ್ರೀರಂಗಪಟ್ಟಣ ಟೌನ್ ಪೊಲೀಸ್ ಅಂತ ನಮ್ಮ PSIಗಳು ಹೇಳ್ತಾರೆ, ಇಲ್ಲ ಇವರು ಇಲ್ಲಿ ಮುಖಂಡರುಗಳು ಇವರು ಎಲ್ಲ ಹೋರಾಟಗಾರರು ಅಂತ. ಯಾರ ಮಾತನ್ನು ಕೂಡ ಕೇಳದೆ ಏನ್ ನಾವು ಇವತ್ತು ಪೊಲೀಸ್ ಇಲಾಖೆಗೆ ಹೋದ ತಕ್ಷಣ ಒಂದು ಬೋರ್ಡ್ ನೋಡ್ತೀವಿ, ಜನಸ್ನೇಹಿ ಪೊಲೀಸ್, ಮನೆ ಮನೆಗೆ ಪೊಲೀಸ್, ಇವೆಲ್ಲ ನೋಡ್ತೀವಿ. ಇವೆಲ್ಲ ನೋಡಿ ಎಲ್ಲೋ ಒಂದ್ ಕಡೆ ಒಂದು ಆಶಾಭಾವನೆ ಇದ್ದಂತ ಒಂದು ಸಾಮಾಜಿಕ ಕಳಕಳಿಯುಳ್ಳ ವ್ಯಕ್ತಿಗಳ ಮೇಲೆ ಏಕಾಏಕಿ ವ್ಯಕ್ತಿ ಏಕವಚನದಲ್ಲಿ ದೌರ್ಜನ್ಯ ಸಿಗುತ್ತಾರೆ. ನಮಗೂ ಕೂಡ ಏಕವಚನದಲ್ಲಿ ಮಾತಾಡೋ ಎಲ್ಲಾ ಗುಣಗಳು ಎಲ್ಲಾ ಶಕ್ತಿ ನಮ್ಮಲ್ಲಿ ಇದ್ರು ಕೂಡ ನಾವು ಮಾತಾಡಿದ್ರೆ ಇನ್ನು ಪೊಲೀಸ್ ಇಲಾಖೆ ಕಪ್ಪು ಚುಕ್ಕಿಗೆ ಬರ್ತದೆ ಅಂದ್ಬಿಟ್ಟು ನಾವು ಬಹುವಚನದಲ್ಲಿ ಅವ್ರನ್ನ ಪ್ರಶ್ನೆ ಮಾಡಿ ಕೇಳ್ತೀವಿ. ಆದ್ರೂ ಕೂಡ ಯಾವುದೇ ರೀತಿಯಾದ ನಮ್ಗೆ ಮಾತಿಗೆ ಬೆಲೆ ಕೊಡದೆ, ಮಾತಿಗೆ ಬೆಲೆ ಕೊಡೋದು ಬೇಡ, ಅಲ್ಲಿ ವಾಸ್ತವತೆ ತೀಕ್ಷ್ಣತೆನ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಇವರೆಲ್ಲ ಕಾಪಿ ಹೊಡೆದು ಯಾವ್ದೋ ಲಂಚ ಆದ್ಮೇಲೆ ಪೊಲೀಸ್ ಆಗೋರೆ ಅಂತ ಅನಿಸ್ತದೆ. ಯಾಕೆಂದ್ರೆ ಅಲ್ಲಿ ಸುಮಾರು ಜನ ನಾವು ಒಂದು 10 ವರ್ಷ ಹೋರಾಟ ಮಾಡ್ತಾ ಇದೀವಿ. ಇಡೀ ಪೊಲೀಸ್ ಇಲಾಖೆ ವ್ಯವಸ್ಥೆ ಆಗಿದೆ ಅಂದ್ರೆ ನಾವು ಏನ್ ಗಮನಿಸ್ತೀವಿ ಅದಕ್ಕಿಂತ 10 ಪಟ್ಟು ತೀಕ್ಷ್ಣತೆ ಗಮನಿಸಿರ್ತಾರೆ, 10 ಪಟ್ಟು ಬೇಗವಾಗಿ ಅವರು ನಮ್ಮ ಬಗ್ಗೆ ಎಲ್ಲ ಪ್ರತಿಕ್ರಿಯೆ ಕೊಡ್ತಾರೆ. ಇಂಥ ಸುಸ್ಥಿತಿಲಿರುವಂತ ಪೊಲೀಸ್ ಇಲಾಖೆಯಲ್ಲಿ ಇಂಥ ದಡ್ಡ ವ್ಯಕ್ತಿಗಳು ಸೇರ್ಕೊಬಿಟ್ಟು ಅಮಾಯಕರ ಮೇಲೆ ದೌರ್ಜನ್ಯ ಮಾಡೋದು ಭಾರಿ ತಪ್ಪಾಯ್ತದೆ. ಅದಾದ್ಮೇಲೆ ನಾವ್ ಹೇಳ್ತೀವಿ, ಎಲ್ಲ ಹೇಳಿದ್ರು ಕೂಡ ಅಲ್ಲಿ KRS ಸರ್ಕಲ್ ಇನ್ಸ್ಪೆಕ್ಟರ್ ಆದಂತ ವಿವೇಕ್ ಸರ್ ಬಂದು ಅವ್ರಿಗೆ ಹೇಳ್ತಾರೆ, ನಡ್ರಿ ನೀವು ಆಯ್ತು ಏನು ಮಾತಾಡಿ ನಡ್ರಿ ಅವ್ರು ಇಲ್ಲಿಯವ್ರೆ ಅಂತ ಹೇಳಿದ್ರೆ, ಆದ್ರೂ ಕೂಡ ಒಂದು 10 ಹೆಜ್ಜೆ ಮುಂದೆ ಬಂದು ನನ್ಗೆ ಒಡೆಯಕ್ ಬರ್ತಾರೆ. ಆಗ ನಾವ್ ಹೇಳ್ತೀವಿ, ಮುಟ್ ನೋಡಿ ಆಮೇಲೆ ತೋರಿಸ್ತೀವಿ ನಾವು ಪ್ರಜಾಪ್ರಭುತ್ವದಲ್ಲಿ ಏನ್ ಮಾಡ್ಬೇಕು ಅಂತ. ಆಮೇಲೆ ಅವ್ರು ಪುನಃ KRS ಸಬ್ ಇನ್ಸ್ಪೆಕ್ಟರ್ KRS ಸರ್ಕಲ್ ಇನ್ಸ್ಪೆಕ್ಟರ್ ಬೈದ ಮೇಲೆ ಅವ್ರು ಹೋಗಿ ವಾಪಸ್ ನಿಂತ್ಕೊತಾರೆ. ನಮ್ಗೊಂದು ಅರ್ಥ ಆಯ್ತಲ್ಲ, ಇಲ್ಲಿ ಬೇಜಾರ್ ಮಾಡ್ಕೊಬೇಡಿ. ಪೊಲೀಸ್ ಇಲಾಖೆಯಲ್ಲಿ ತಾವುಗಳು ಸಾರ್ವಜನಿಕರು ತೆರಿಗೆ ಹಣದಲ್ಲಿ ಸಾರ್ವಜನಿಕರ ರಕ್ಷಣೆಗಾಗಿ ನೀವು ನಮಗೋಸ್ಕರ ಕರ್ತವ್ಯ ಮಾಡ್ತಾ ಇದ್ದೀರಿ. ಅದೇ ರೀತಿ ಗೌರವನ ನಮ್ಮ ಹಿಂದೂ ಪರ ಸಂಘಟನೆಗಳು ಸಾಮಾಜಿಕ ಕಾರ್ಯಕರ್ತರು ನಿಮ್ಗೆ ಗೌರವ ಪಡ್ತಾ ಇದ್ದಾರೆ. ಇಂತಹ ಗೌರವ ಇರುವಂತಹ ಇಲಾಖೆಯಲ್ಲಿ ಈ ತರ ಕಪ್ಪು ಚುಕ್ಕಿ ಇರುವಂತಹ ವ್ಯಕ್ತಿಗಳು ಏಕಾಏಕಿ ನಮ್ಮ ದೌರ್ಜನ್ಯ ಸಿಗಿರೋದು ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮತ್ತು ಏನ್ ಪೊಲೀಸ್ ಇಲಾಖೆ ಇವತ್ತು ಜನಸ್ನೇಹಿ ಅಂತ ಬೋರ್ಡ್ ಹಾಕೊಂಡಿದ್ರಿ, ಆ ಬೋರ್ಡ್ ತೆಗೆದ್ಬಿಡಿ ದಯವಿಟ್ಟು. ಆ ಬೋರ್ಡ್ ತೆಗೆದ್ಬಿಟ್ರೆ ನಾವು ಕೇಳಲ್ಲ ನಾವು ಯಾರನ್ನೂ. ಆ ಬೋರ್ಡ್ ಹಾಕಿರೋ ಸತ್ಯ ಆದ್ರೆ ಇವತ್ತೇನು ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಅನ್ಯಾಯ ಆಗಿದೆ, ಆ ಅನ್ಯಾಯಕ್ಕೆ ನ್ಯಾಯ ಪಡಿಸ್ಕೊಡ್ಬೇಕು ಅಂತ ನಾವು ಇವತ್ತು ಎಲ್ಲ ಮಂಡ್ಯ ಜಿಲ್ಲೆಯ ಎಲ್ಲ ಹಿಂದೂ ಗೋರಕ್ಷಕರು ಇವತ್ತು ಬಂದು ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ನ್ಯಾಯ ದೊರಕಿಸಿಕೊಡ್ಲೇಬೇಕು. ಪ್ರಜಾಪ್ರಭುತ್ವದಲ್ಲಿ ಅಧಿಕಾರಿನೂ ಒಂದೇ, ಜನಸಾಮಾನ್ಯನೂ ಒಂದೇ, ಜವಾನನು ಒಂದೇ, ದಿವಾನನು ಒಂದೇ. ಒಂದು ನಿಜವಾದ ಕರ್ತವ್ಯ ಸಾಕ್ಷಿಯಾಗಿದ್ರೆ ಇದಕ್ಕೆ ನ್ಯಾಯ ಒದಗಿಸಬೇಕು ಅಂತ ನಾವು ಎಲ್ಲರ ಮುಖಾಂತರ ಇವತ್ತು ಒಂದು ಪೊಲೀಸ್ ಇಲಾಖೆಗೆ ಆಗ್ರಹ ಪಡಿಸ್ತಾ ಇದೀವಿ. ಹಾಗೆ ಇನ್ನೊಂದು ಗಮನದಲ್ಲಿ ಇಟ್ಕೋಬೇಕು, ಹಿಂದೂ ಪರ ಹೋರಾಟಗಾರರು ಅಂದ್ರೆ ವಿಶೇಷತೆ, ನಿಮ್ಗೇನು ಕರ್ತವ್ಯದ ಬಗ್ಗೆ ಜಾಗೃತಿ ಇರುತ್ತೆ ಅಷ್ಟೇ ಜಾಗೃತಿ ನಾವು ಕೆಲಸ ಮಾಡ್ತೀವಿ. ನಾವು ಬಂದಿರೋದು ಸೇವೆ ಮಾಡಕ್ಕೆ, ನಮ್ಗೆ ಯಾವ್ದೇ ರೀತಿಯ ಸಂಬಳ ಕೊಡಲ್ಲ. ನಮ್ ಜೀವನನ ಸಮರ್ಪಣೆಯಾಗಿ ಹಿಂದೂ ಸಮಾಜಕ್ಕೆ ಅರ್ಪಿಸಿದೀವಿ. ಆದ್ರೆ ಯಾವುದೇ ರೀತಿಯಾದ ತೀಕ್ಷ್ಣವಾದ ಎದುರಿಸ ಕಡೆ ಇರ್ತೀವಿ.
ಬಟ್ ಕಾನೂನು ಸುವ್ಯವಸ್ಥೆ ಕಾಪಾಡೋದು ನಿಮ್ಗಿಂತ ಒಂದ್ ಹೆಜ್ಜೆ ಹಿಂದೂ ಸಮಾಜ ಮುಂದಿದೆ ಅಂತ ತಮ್ಗೆ ಮನವರಿಕೆ ಮಾಡ್ಕೊಳಕ್ ಇಷ್ಟಪಡ್ತೀನಿ. ಅದು ಇವತ್ತೇನ್ ನಾವು ಹೋರಾಟ ಮಾಡಿದ್ವಿ, ಈ ಹೋರಾಟಕ್ಕೆ ನಿಜವಾದ ಒಂದು ಗೌರವ ಕೊಡಬೇಕಾದ್ರೆ ಪೊಲೀಸ್ ಇಲಾಖೆ ಕೂಡಲೇ ಅವ್ರ ಮೇಲೆ ಕ್ರಮ ಜರುಗಿಸಬೇಕು, ಒಂದು ಎಂಕ್ವೈರಿ ಕಂಡಕ್ಟ್ ಮಾಡಬೇಕು. ಇದ್ರ ಪೂರ್ವ ಹಿನ್ನೆಲೆ ಏನು ಅಂತ ಒಂದು ತಿಳ್ಕೋಬೇಕು. ಈಗ ನಮ್ ಹೇಳ್ತಾರೆ, ನಮ್ ನಾಯಕ ಹೇಳ್ತಾರೆ ಸಸ್ಪೆಂಡ್ ಮಾಡಿ ಅಂತ. ಬಟ್ ನಮ್ಮಲ್ಲಿ ಎಷ್ಟೋ ಆಕ್ರೋಶ ಇದ್ರು ನಾವು ಅದನ್ನ ವ್ಯಕ್ತಪಡಿಸ್ತೇವೆ. ನಾವು ಗೌರವಿತವಾಗಿ ಶೌಚನೀಯವಾಗಿ ಮಾತಾಡ್ತಾ ಇದೀವಿ ಅಂದ್ರೆ ಒಬ್ಬ ವ್ಯಕ್ತಿಯಿಂದ ಇಡೀ ಪೊಲೀಸ್ ಇಲಾಖೆಗೆ ನಾವು ಅಗೌರವ ತರುವಂತ ನಡ್ಕೋಬಾರಬಾರ್ದು. ಸಾರ್ವಜನಿಕ ಸ್ಥಳದಲ್ಲಿ ಇರೋದಕ್ಕೋಸ್ಕರ ನಾವಿಷ್ಟು ಗೌರವಿತ ನಡ್ಕೋತಾ ಇದೀವಿ. ದಯಮಾಡಿ ಅನ್ನೋ ಪದ ಉಪಯೋಗಿಸಬಾರ್ದು. ಅದು ಪೊಲೀಸ್ ಇಲಾಖೆ, ನಮ್ಮ ಪೊಲೀಸ್ ಇಲಾಖೆ, ಯಾವೊಂದು ವ್ಯಕ್ತಿದಲ್ಲ, ಇದು ನಮ್ಮ ಪೊಲೀಸ್ ಇಲಾಖೆ. ಪೊಲೀಸ್ ಇಲಾಖೆ ಮೇಲೆ ಗೌರವ ಇನ್ನೂ ಹೆಚ್ಚಿಗೆ ಆಗ್ಬೇಕು ಅಂದ್ರೆ ಆ ವ್ಯಕ್ತಿ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕು ಅಂತ ಇವತ್ತು ಎಲ್ಲರ ಮುಖಾಂತರ ನಾವು ಒಂದು ಆಗ್ರಹಿಸ್ತಾ ಇದೀವಿ. ಗೋರಕ್ಷಕರ ಮೇಲೆ ಮಾಡಿದ ದೌರ್ಜನ್ಯಕ್ಕೆ ಗೋಕಳ್ಳರಾದ ಭಯೋತ್ಪಾದಕರ ಪರವಾಗಿ ನಿಂತಿರುವ ಸಬ್ ಇನ್ಸ್ಪೆಕ್ಟರ್ಗೆ ಅಯ್ಯಯ್ಯೋ ಭಾರತ್ ಮಾತಾ ಕಿ ಸನಾತನ ಹಿಂದೂ ಧರ್ಮ ಕಿ ಗೋ ಮಾತಾ ಕಿ ಪ್ರಭು ಶ್ರೀರಾಮಚಂದ್ರ ಕಿ ಜೈ ಶ್ರೀರಾಮ್. ಚಂದನ್ ಅವರು ತುಂಬಾ ಮನ್ಸಿಗೆ ನೋವಾಗಿದೆ. ಇದು ಈ ಕೆಲಸವನ್ನ ಮಾಡ್ಬೇಕಾದಂತವ್ರು ಯಾರು ಅಂದ್ರೆ ಪೊಲೀಸ್ ಇಲಾಖೆ ಮಾಡೋರು. ನೈತಿಕತೆಯನ್ನ ಇಟ್ಕೊಂಡು ನಮ್ಮಲ್ಲಿ ಆಂಗ್ಲ ಪದದಲ್ಲಿ ಒಂದು ಪದ ಬರ್ತದೆ, ವಿಷನ್, ಮಿಷನ್, ಎಥಿಕ್ಸ್, ವ್ಯಾಲ್ಯೂಸ್ ಅಂತ. ವಿಷನ್ ಅಂದ್ರೆ ನಮ್ಗೊಂದು ದೃಷ್ಟಿಕೋನ ಇದೆ, ನಾವ್ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅನ್ನುವಂತ ನಮ್ಗೆ ಗೊತ್ತಿದೆ. ಮಿಷನ್ ನಮ್ಗೆ ಏನ್ ಮಾಡ್ಬೇಕು ಅನ್ನುವಂತ ಗುರಿ ಇದೆ. ಎಥಿಕ್ಸ್ ನಮ್ಗೆಲ್ಲ ಎಥಿಕ್ಸ್ ಇದೆ. ನಾವ್ ಯಾವತ್ತು ಇವತ್ತೊಂದ್ ತರ ನಡ್ಕೊಳ್ಳೋದು, ನಾಳೆ ಒಂಥರ ನಡ್ಕೊಳ್ಳೋದು ಮಾಡಲ್ಲ ನಮ್ ಕಾರ್ಯಕರ್ತರು ಯಾರು. ನಾವ್ ಆತರ ಮಾಡೋದು. ವ್ಯಾಲ್ಯೂಸ್ ನಮ್ಗೆ ಏನ್ ಮಾಡ್ಬೇಕು ಕಟ್ನಿಟ್ಟಾಗಿ ನಮ್ಗೆ ಇದಿಷ್ಟು ನಮ್ಗೆ ಗೊತ್ತಿರೋದ್ರಿಂದ ನಾವ್ ಏನ್ ಕೆಲಸ ಮಾಡ್ಬೇಕು ಅನ್ನುವಂಥದ್ದನ್ನ ನಮ್ ಕಾರ್ಯಕರ್ತರು ಚಂದನ್ ಮತ್ತೆ ಒಂದಷ್ಟು ಜನ ಗೋರಕ್ಷಣೆ ಮಾಡಿ. ಆದ್ರೆ ಅಲ್ಲಿ ನಡ್ಕೊಂಡಿರುವಂತ ಅವ್ರು ಮಾಡ್ಬೇಕಾದಂತ ಕೆಲಸ ನಾವು ಮಾಡಿದೀವಿ. ತುಂಬಾ ಅಸಭ್ಯವಾಗಿ ನಡ್ಕೊಂಡಿದ್ದಾರೆ ಅಂತ ಚಂದನ್. ಇದು ಅವ್ರಿಗೂ ಘನತೆ ತರಲ್ಲ, ನಮ್ಗೂ. ಈಗ ನಾವು ಮಾಡ್ತಾ ಇರುವಂತವ್ರಿಗೆ ನಮ್ಮ ನೈತಿಕ ಸ್ಥೈರ್ಯವನ್ನ ಕುಂದಿಸುವಂತ ಕೆಲಸ. ಅದಕ್ಕೆ ಈ ರೀತಿಯ ಯಾವ ಬೇರೆ ದೇಶಗಳಲ್ಲಿ ಅವರ ಸಮಾಜ ರಕ್ಷಣೆಗೋಸ್ಕರ ಇದ್ ಮಾಡ್ತಾರೋ, ನಾವು ಇವತ್ತು ಸಮಾಜ ಎದ್ ನಿಂತಿರುವಾಗ ನಮ್ ಜೊತೆಗೆ ಸರ್ಕಾರದ ವ್ಯವಸ್ಥೆ, ಈ ವ್ಯವಸ್ಥೆ ಒಳಗಡೆ ನಾವೇನು ಮಾಡಬಾರದು ಮಾತಲ್ಲ, ಇಡೀ ದೇಶದ ಗೋವಧೆ ನಿಲ್ಸಿದ್ದಾರೆ. ಅದ್ರ ವಿರುದ್ಧ ನಮ್ ಕಾರ್ಯಕರ್ತರು ಪ್ರತಿಭಟನೆ ಮಾಡಿ. ಅದಕ್ಕೆ ನಾವು ನಿಮ್ಮ ಸಹಕಾರವನ್ನ ಕೇಳ್ತಾ ಇದೀವಿ ಅಷ್ಟೇ. ನಿಮ್ಮನ್ನೇನು ನೀವು ಮಾಡುವಂತ ಕೆಲಸ ನಾವು ಮಾಡ್ತಾ ಇದೀವಿ, ಅದಕ್ಕೆ ನೀವು ಸಹಕಾರ ಕೊಡ್ಬೇಕು. ಅದನ್ನ ಬಿಟ್ಬಿಟ್ಟು ನಮ್ ಕಾರ್ಯಕರ್ತರ ವಿರುದ್ಧನೇ ದಬ್ಬಾಳಿಕೆ ಮಾಡ್ಲಿಕ್ಕೆ ಬರೋದು, ಈ ರೀತಿ ಕೆಲಸ ಮಾಡಿದಾಗ ನಮ್ ನೈತಿಕ ಸ್ಥೈರ್ಯ ಕುಂತದೆ. ಅದರಿಂದ ನೀವು ಸ್ವಲ್ಪ ಆಲೋಚನೆ ಮಾಡ್ಬೇಕು. ನಮ್ಗೇನ್ ಯಾವ ರೀತಿ ಸಹಕಾರ ಕೊಡ್ಬೇಕು ಆ ರೀತಿಯ ಒಂದಷ್ಟು ವರ್ಗ ಕೊಡಲ್ಲ ಅಂತ ಇಲ್ಲ. ಮೊನ್ನೆ ಕಂಪ್ಲೇಂಟ್ ಆಗಿದೆ, ಎಲ್ಲ ಆಗಿದೆ. ಆದ್ರೆ ನಮ್ಗೆ ನಮ್ ನೈತಿಕ ಸ್ಥೈರ್ಯ ಹೆಚ್ಚಿಸುವಂತ ಕೆಲಸವನ್ನ ಪ್ರತಿಯೊಬ್ರು ಮಾಡ್ಬೇಕು ಪೊಲೀಸ್ ಇಲಾಖೆಯಲ್ಲಿ ಇರುವಂತರು. ಅದು ನಮ್ಮ ಆಗ್ರಹ. ಇವತ್ತು ನಾವೆಲ್ಲ ಅದಕ್ಕೋಸ್ಕರನೇ ಸೇರಿರೋದು. ಇದನ್ನ ನಮ್ ಚಂದನ್ ಅವ್ರು ಮಾತಾಡ್ತಾನು ಮೊನ್ನೆ ಇವಾಗ ಹೇಳಿದ್ದಾರೆ ಏನೇನಾಯ್ತು, ಅಲ್ಲಿ ಏನ್ ಸಮಸ್ಯೆ ಆಯ್ತು. ಈ ರೀತಿ ಮುಂದೆ ಆಗ್ಬಾರ್ದು. ಈ ವ್ಯವಸ್ಥೆಯಿಂದ ಈ ರೀತಿ ಮುಂದೆ ಆಗ್ಬಾರ್ದು. ಪೊಲೀಸ್ ಇಲಾಖೆ ನೀವು ಮಾಡಿ, ಇಲ್ಲ ನಾವು ಮಾಡ್ತೀವಿ, ಆ ರೀತಿ ಹೇಳ್ತಾ ಇವತ್ತಿನ ಈ ಪ್ರತಿಭಟನೆ ಇದನ್ನ ಮನವಿಯನ್ನ ಒಂದು ವರಿಷ್ಠಾಧಿಕಾರಿಗಳಿಗೆ ಕೊಡುವಂತದ್ದು ಕೆಲಸ ಮಾಡೋದು. ಜೈ ಶ್ರೀರಾಮ್. ಒಡೆಯುತ್ತಿರಲ್ಲ ಬಂದು ಆಮೇಲೆ ಏಕವಚನದಲ್ಲಿ ಮಾತಾಡೋದು. ನಾವು ಪದ ಉಪಯೋಗಿಸೋದು, ಬಟ್ ಸಮಾಜ ನೋಡ್ತಿರ್ತೀವಿ. ನಾವು ಪೊಲೀಸ್ ಇಲಾಖೆ ಗೌರವ ನಡ್ಕೋಬಾರದು ವ್ಯಕ್ತಿ ಇರುವಂತರ ನಾವು ಮತ್ತು ತುಂಬಾ ಸೌಜನ್ಯಯುತವಾಗಿ ಏನು ಪ್ರಜಾಪ್ರಭುತ್ವದಲ್ಲಿ ವೈಟ್ ಬಾಕ್ಸ್ ಹಾಕೋದು ನಮ್ ಏನ್ ಮಾತಾಡೋದು ಆ ರೀತಿ ನಾವು ಮಾತಾಡಿ ಪ್ರಯತ್ನಿಸ್ತೀವಿ. ಬಟ್ ನಮ್ಮ ಒಂದು ಏನಪ್ಪಾ ಅಂದ್ರೆ ನಾವ್ ಇದುವರೆಗೂ ಈ ತರ ಅಧಿಕಾರಿ ನೋಡಿರ್ಲಿಲ್ಲ. ನಾವು ಒಂದು 15 ವರ್ಷದಿಂದ ಹೋರಾಟ ಮಾಡ್ತಾ ಇದೀವಿ. ಇದುವರೆಗೂ ಮಂಡ್ಯ ಜಿಲ್ಲೆ ಪೊಲೀಸ್ ಇಲಾಖೆಯಲ್ಲಿ ಯಾವ ತಾಲೂಕಲ್ಲೂ ಕೂಡ ಈ ತರ ಅಧಿಕಾರಿಗಳು ನಾವು ಎಷ್ಟೋ ಹೋರಾಟಗಳು ಪೊಲೀಸ್ ಇಲಾಖೆ ವಿರುದ್ಧವಾಗಿ ಮಾಡಿದೀವಿ. ನಾವು ಶೌಚನೀಯತೆ ನಡ್ಕೊಂಡಿದೀವಿ, ಅವರು ನಮ್ ಕಾನೂನು ರೀತಿ ನಡ್ಕೊಂಡಿದೀವಿ. ಬಟ್ ಇವ್ರು ನಡೆದಂತ ನಡೆ ನೋಡಿದ್ರೆ, ಯಾಕೆಂದ್ರೆ ನಾವು ಹಿಂದಿನ ದಿವಸ ದುರಂತ ನೋಡ್ತಾ ಬಂದಿದ್ದೀವಿ. ಈ ಗೋರಾಗ ಅಂತಕರೆಲ್ಲ ಏನ್ ಮಾಡ್ತಾ ಇದಾರೆ ಅದನ್ನು ಸ್ಪಷ್ಟವಾಗಿ ಮೇಡಮ್ ಅವ್ರ ಮೇಲೆ ತನಿಖೆ ಹಾಕ್ಬೇಕು. ಇದಕ್ಕೆ ಮೂಲ ಕಾರಣ ಅಂತ ನಮ್ಗೆ ಗೊತ್ತಾಗಬೇಕು. ಆಮೇಲೆ ದಯಮಾಡಿ ಈ ರೀತಿ ಇನ್ನೊಂದ್ಸತಿ ಇದರ ವರ್ತನೆ ಆಗೋ ರೀತಿ ನೀವು ಒಂದು ಸಲಹೆ ಕೊಡಬೇಕು ಅಂತ ನಮ್ಮಲ್ಲಿ ಒಂದು ಆಟೋಗೆ ಯಾವ್ದೇ ರೀತಿಯ ದಾಖಲಾತಿಗಳಿಲ್ಲ. ಏನಿದೆ ಅದು ಎಫ್ಐಆರ್ ಆಗಿದೆ, ಅದು ತನಿಖೆ ಇದೆ, ನಿಮ್ಮ ಹತ್ರ ಅನುಚಿತವಾಗಿ ಏನು ವರ್ತನೆ ಮಾಡಿದರೆ ಅದು ನಮ್ಮ ಎಕ್ಸ್ಪೈರಿ ಮಾಡ್ತೀವಿ. ನಾವು ಪಾರ್ಟ್ ಆಫ್ ಏನಿದೆ ಇದರಲ್ಲಿ ಎಕ್ಸ್ಪೈರಿ
ಸಮಿತಿ ವತಿಯಿಂದ ತುಂಬು ಧನ್ಯವಾದಗಳು ಅರ್ಪಿಸ್ತೀವಿ. ಇವತ್ತು ಅವರು ಎಂಕ್ವೈರಿ ಕಂಡಕ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮುಂದಿನ ದಿನಗಳೇನಾರ ನಮಗೆ ನ್ಯಾಯ ಸಿದ್ಧತೆ ಆಗಿಲ್ಲ ಅಂದ್ರೆ ಮುಂದಿನ ಹೋರಾಟದ ತಮ್ಮೆಲ್ಲರೂ ಮುಂದೆ ಒಂದು ಚರ್ಚೆ ಮಾಡಿ ಮುಂದೆ ಹೋರಾಟ ರೂಪುರೇಷ ಮಾಡುವುದು ಅಂತ ತಮ್ಮಲ್ಲಿ ತಿಳಿಸ್ತಾ ಹೋರಾಟಕ್ಕೆ ಮುಕ್ತಾಯ ಕೊಡ್ತಾ ಇದ್ದೀವಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಏನೇ ಬರಲಿ ಒಗ್ಗಟ್ಟಿರಲಿ, ಏನೇ ಬರಲಿ ಒಗ್ಗಟ್ಟಿರಲಿ.